ಮುರುಘಾ ಮಠ ಮಧ್ಯ ಕರ್ನಾಟಕದ ಚಿತ್ರದುರ್ಗದಲ್ಲಿರುವಂತಹ ಅತ್ಯಂತ ಪ್ರಭಾವಿ ಮಠ. ಇದೇ ಮಠದ ಮಠಾಧೀಶರಾಗಿದ್ದಂತಹ ಮುರುಘಾ ಶ್ರೀಗಳ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಅದು ದೊಡ್ಡ ಮಟ್ಟದ ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು. ಈಗ ಇದೇ ಪ್ರಕರಣದಲ್ಲಿ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಮುರುಘಾ ಶ್ರೀಗಳಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಪೋಕ್ಸೋ ಕೇಸಲ್ಲಿ ಮುರುಘಾಶ್ರೀ ಖುಲಾಸೆ. ಮೊದಲ ಕೇಸ್ನಲ್ಲಿ ಮುರುಘಾಶ್ರೀ ನಿರ್ದೋಷಿ. ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಿದ ಕೋರ್ಟ್. ಪ್ರಗತಿಪರ ಚಿಂತನೆ ಹಾಗೂ ಮೌಢ್ಯ ನಿಷೇಧದ ವಿರುದ್ಧ ಧ್ವನಿಯಾಗಿದ್ದ ಚಿತ್ರದುರ್ಗದ ಶೂನ್ಯ ಪೀಠ ಪರಂಪರೆಯ ಮುರುಘಾ ಮಠದ ಪೀಠಾಧಿಪತಿ ಮುರುಘಾಶ್ರೀ ವಿರುದ್ಧ ಆಗಸ್ಟ್ 26, 2022ರಂದು ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ದಾಖಲಾಗಿದ್ದ ಪೋಕ್ಸೋ ಕೇಸ್ ಇಡೀ ರಾಜ್ಯವನ್ನೇ ನಿಬ್ಬೆರಗುಗೊಳಿಸಿತ್ತು. ಬಳಿಕ ಆಗಸ್ಟ್ 27ರಂದು ಕೇಸ್ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ವರ್ಗಾವಣೆಯಾದ ಬೆನ್ನಲ್ಲೇ ಅಲರ್ಟ್ ಆಗಿದ್ದ ತನಿಖಾ ಅಧಿಕಾರಿ ಬಾಲಚಂದ್ರ ನಾಯಕ್ ನೇತೃತ್ವದ ಪೊಲೀಸರ ತಂಡ ಸೆಪ್ಟೆಂಬರ್ 1ರಂದು ಮುರುಘಾಶ್ರೀ ಮಠದ ಕಾರ್ಯದರ್ಶಿ ಪರಮಶಿವಯ್ಯ ಮತ್ತು ಲೇಡಿ ವಾರ್ಡನ್ ರಶ್ಮಿಯನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿತ್ತು. ಹೀಗಾಗಿ ಸತತ 3 ವರ್ಷಗಳ ಕಾಲ ನಿಯಮಾನುಸಾರ ಸಂತ್ರಸ್ತೆಯರು ಹಾಗೂ ಆರೋಪಿಗಳ ವಿಚಾರಣೆ ನಡೆಸಿದ ಚಿತ್ರದುರ್ಗ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ A1 ಮುರುಘಾಶ್ರೀ, A2 ವಾರ್ಡನ್ ರಶ್ಮಿ, A4 ಮಠದ ಮ್ಯಾನೇಜರ್ ಪರಮಶಿವಯ್ಯರನ್ನ ನಿರ್ದೋಷಿಗಳೆಂದು ತೀರ್ಪು ನೀಡಿದೆ. ಇನ್ನು ಮೊದಲ ಪೋಕ್ಸೋ ಕೇಸಲ್ಲಿ ಎಲ್ಲ ಆರೋಪಿಗಳು ಖುಲಾಸೆ ಆಗಿದ್ದೇಗೆ ಅಂತ ನೋಡೋದಾದ್ರೆ, ಮುರುಘಾಶ್ರೀ ಖುಲಾಸೆ ಕೋರ್ಟ್ ಆದೇಶದಲ್ಲಿ ಏನಿದೆ? ಸಂತ್ರಸ್ತೆಯರಿಂದ ದೂರು ನೀಡಿರುವುದು ಪಿತೂರಿ. ಶ್ರೀಗಳು ಬಸವರಾಜನ್ ಮಧ್ಯೆ 15 ವರ್ಷಗಳಿಂದ ಜಿದ್ದು. ಹಳೆ ಜಿದ್ದಿನಿಂದಲೇ ಶ್ರೀಗಳ ವಿರುದ್ಧ ದೂರು ನೀಡುವ ಮೊದಲು 15 ದಿನ ಬಸವರಾಜನ್ ಮನೆಯಲ್ಲಿದ್ರು. ಬೆಂಗಳೂರಿಗೆ ಸಂತ್ರಸ್ತೆಯರು ಬಂದಾಗ ಬಸವರಾಜನ್ ದಂಪತಿ ಆರ್ಥಿಕ ನೆರವು. ಸಂತ್ರಸ್ತೆಯರು ಕೋರ್ಟ್ ಪೊಲೀಸರ ಮುಂದೆ ನೀಡಿರೋ ಹೇಳಿಕೆ ವ್ಯತಿರಿಕ್ತವಾಗಿದೆ. ಮುರುಘಾಶ್ರೀಗಳ ವಿರುದ್ಧ ದ್ವೇಷಕ್ಕಾಗಿ ಹಣ ವ್ಯಯ. ಬಾಲಕಿಯರ ಮೇಲೆ ಅತ್ಯಾಚಾರ ನಡೆದಿರುವುದು, ವೈದ್ಯಕೀಯ ಸಾಕ್ಷ್ಯಗಳಿಲ್ಲ. ಸ್ಪಾಟ್ ಮಹಜರು ವೇಳೆ ಸಂತ್ರಸ್ತೆಯರ ವಿವರಣೆಗೆ ಟ್ಯಾಲಿ ಆಗ್ತಿಲ್ಲ. ಸಂತ್ರಸ್ತೆಯರ ಮೇಲೆ ಹಲ್ಲೆ ಆರೋಪವಿದೆ, ಯಾವುದೇ ಸಾಕ್ಷ್ಯಗಳಿಲ್ಲ. ಪೊಲೀಸರ ಮುಂದೆ ದೂರು ನೀಡದೆ ಮೈಸೂರಿಗೆ ಹೋಗಿದ್ಯಾಕೆ ಎಂಬುದರ ಜೊತೆಗೆ ಮತ್ತಷ್ಟು ಅಂಶಗಳನ್ನ ಪರಿಗಣಿಸಿರುವ ನ್ಯಾಯಾಲಯ ಮೊದಲನೇ ಕೇಸಲ್ಲಿ ಮುರುಘಾಶ್ರೀ ನಿರ್ದೋಷಿ ಎಂದು ತೀರ್ಪು ನೀಡಿದೆ. ಇನ್ನು ಮುರುಘಾಶ್ರೀ ವಿರುದ್ಧ ದೂರು ನೀಡುವ ಮುನ್ನ 30 ದಿನಗಳ ಕಾಲ ಸಂತ್ರಸ್ತೆಯರು ಮಾಜಿ ಶಾಸಕ SK ಬಸವರಾಜನ್ ಮನೆಯಲ್ಲಿದ್ದು, ಈ ದೂರು ನೀಡಲು ಬಸವರಾಜನ್ ಹಣ ಕೂಡ ಖರ್ಚು ಮಾಡಿದ್ರು. ಮುರುಘಾಶ್ರೀ ವಿರುದ್ಧದ ದ್ವೇಷಕ್ಕಾಗಿ ಪಿತೂರಿ ನಡೆಸಲಾಗಿತ್ತು. ಅತ್ಯಾಚಾರ ನಡೆದಿದೆ ಎಂದಿದ್ದ ಸ್ಥಳಕ್ಕೂ ಈ ಸಂತ್ರಸ್ತೆಯರ ಹೇಳಿಕೆಗೂ ಸಮಂಜಸವಾಗಿ ಟ್ಯಾಲಿ ಆಗಿರಲಿಲ್ಲ. ಅಷ್ಟೇ ಅಲ್ಲ, ಸ್ಪಾಟ್ ಮಹಜರ್ನಲ್ಲೂ ವ್ಯತ್ಯಾಸ ಕಂಡುಬಂದಿದ್ದು, ಸಂತ್ರಸ್ತೆಯರನ್ನ ಮಠದ ಹಾಸ್ಟೆಲ್ನಿಂದ ಹೊರಹಾಕುವಾಗ ಹಲ್ಲೆ ಮಾಡಿದ್ದಾರೆಂಬ ಆರೋಪಕ್ಕೂ ಸಹ ಹಲ್ಲೆ ಅಥವಾ ರಕ್ತ ಗಾಯದ ಮೆಡಿಕಲ್ ರೆಕಾರ್ಡ್ಗಳು ಕೂಡ ಇರಲಿಲ್ಲ. ಇನ್ನು ಈ ಸಂತ್ರಸ್ತೆ ಬಾಲಕಿಯರು ಚಿತ್ರದುರ್ಗ ಪೊಲೀಸರಿಗೆ ದೂರು ನೀಡದೆ ಮೈಸೂರಿನ ಒಡನಾಡಿಗೆ ಯಾಕೆ ಹೋದ್ರು ಎಂಬುದಕ್ಕೆ ಸಮಂಜಸ ಉತ್ತರವಿಲ್ಲದ ಪರಿಣಾಮ ಇದೊಂದು ಕಲ್ಪಿತ ಪ್ರಕರಣ ಎಂದು ಪರಿಗಣಿಸಿರುವ ನ್ಯಾಯಾಧೀಶರು ಆರೋಪಿಗಳ ವಾದವನ್ನ ಪುರಸ್ಕರಿಸಿ ಮುರುಘಾಶ್ರೀಗೆ ಬಿಡುಗಡೆ ಭಾಗ್ಯ ಕರುಣಿಸಿದ್ದಾರೆ. ಜಿಲ್ಲಾ ಸತ್ರ ನ್ಯಾಯಾಲಯ ತೀರ್ಪು ನೀಡಿದೆ. ಮುರುಘಾಶ್ರೀಗೆ ಮತ್ತು ಅವರ ಜೊತೆ ಇದ್ದಂಥ 12 ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆಗೊಳಿಸಿದೆ. ದೋಷಮುಕ್ತರಾಗಿದ್ದಾರೆ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಅವರ ಬಿಡುಗಡೆಯನ್ನ ಮಾಡಲಿಕ್ಕೆ ಪರಿಶ್ರಮ ಪಟ್ಟಂತ ನಮ್ಮ ಹಿರಿಯ ವಕೀಲರಾದಂಥ CV ನಾಗೇಶ್ ಅವರು ಪ್ರಾತಸ್ಮರಣೀಯರು. ಈ ಪ್ರಕರಣ ಆರಂಭವಾದಾಗಿಂದ ಕಡೆವರೆಗೂ ಕೂಡ ಮಠವನ್ನ ಕೈಬಿಟ್ಟು ಓಡಾಡಿದಂತ ಬಸವಪ್ರಭು ಸ್ವಾಮಿಗಳನ್ನ ನಾವು ನೆನಿತೇವೆ. ನಮ್ಮ ಮುರುಗೇಶ ಕರ್ತು ಮುರುಗೇಶನ್ಗೆ ಜಯವಾಗಲಿ, ಯಡಿಯೂರು ಸಿದ್ದಲಿಂಗೇಶ್ವರರು ಮತ್ತೆ ನೊಣವಿನಕೆರೆ ಅಜ್ಜಯ್ಯನವರ ಆಶೀರ್ವಾದದಿಂದ ಇವತ್ತು ನಾವು ಪ್ರಕರಣವನ್ನ ಸುಖಾಂತ್ಯ ಕಂಡಿದ್ದೇವೆ. ಮುಂದಿನ ದಿನಗಳು ಮುರುಘಾ ಮಠಕ್ಕೆ ಒಳ್ಳೆಯದನ್ನ ತರಲಿ. ಪ್ರಕರಣದ ಖುಲಾಸೆ ಆಗ್ತಿದ್ದಂತೆ ಚಿತ್ರದುರ್ಗದಿಂದ ದಾವಣಗೆರೆಯ ಶಿವಯೋಗಿ ಮಂದಿರಕ್ಕೆ ಆಗಮಿಸಿದ ಮುರುಘಾಶ್ರೀಗಳು ಗದ್ದುಗೆ ದರ್ಶನ ಪಡೆದು ಪ್ರತಿಕ್ರಿಯಿಸಿದ ಮುರುಘಾಶ್ರೀಗಳು, ನಾವು ಇನ್ನಷ್ಟು ದಿನ ಮೌನವನ್ನ ಕಾಪಾಡಬೇಕಾಗಿದೆ. ಸದ್ಯದಲ್ಲೇ ಈ ಸಂಬಂಧ ಸುದ್ದಿಗೋಷ್ಠಿಯನ್ನು ಕರೆದು ಎಲ್ಲವೂ ವಿವರವಾಗಿ ಮಾತನಾಡುತ್ತೇನೆ ಎಂದಿದ್ದಾರೆ. ಎಲ್ಲರಿಗೂ ಸಂವಿಧಾನದ ಶುಭಾಶಯಗಳು, ಸಂವಿಧಾನದ ದಿನದ ಶುಭಾಶಯಗಳು. ನಾವುಗಳು ಇನ್ನೂ ಒಂದಷ್ಟು ಮೌನವನ್ನ ಕಾಪಾಡ್ಕೋಬೇಕಾಗಿದೆ. ಮಾತನಾಡುವಂತ ಒಂದು ಸಂದರ್ಭ ಕಡಿಮೆ ಇದೆ. ನಿಮ್ಮೆಲ್ಲರಿಗೆ ಅಧಿಕೃತವಾಗಿ ಕರೆದು ಬಿಟ್ಟು ಪತ್ರಿಕಾಗೋಷ್ಠಿಯನ್ನ, ಮಾಧ್ಯಮಗೋಷ್ಠಿಯನ್ನ ಕರೆದು ವಿಚಾರಗಳನ್ನ ನಿಮ್ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಮಾಡಿದ್ವಿ. ಅವತ್ತು ನಿಮಗೆಲ್ಲ ನಾವು ಸುದ್ದಿಯನ್ನ ಕೊಡ್ತೀವಿ. ಇವತ್ತಿಗೆ ಇಷ್ಟು ಸಾಕು. ನಾವು ಕಾಮೆಂಟ್ಸಿಗೆ ಏನು ಹೇಳೋದಿಲ್ಲ. ನಾವು
ಪ್ರಕರಣದಿಂದ ಮುರುಘಶ್ರೀ ಖುಲಾಸೆಗೊಳ್ತಿದ್ದಂತೆ ಭಕ್ತರಲ್ಲಿ ಹಾಗೂ ಆಪ್ತರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಗಂಗೆಯಷ್ಟೇ ಮುರುಘಶ್ರೀ ಪವಿತ್ರವಾಗಿದ್ದಾರೆ. ದಯಮಾಡಿ ಯಾರೂ ಕೂಡ ಆರೋಪ ಬಂದ ಕೂಡಲೇ ಹೆಂಗ್ ಬೇಕೋ ಹಂಗೆ ಮಾತನಾಡಬಾರದು. ತೀರ್ಪು ಬರುವ ತನಕ ಕಾಯ್ಬೇಕು. ಇವತ್ತು ಮುರುಘಾ ಶರಣರಿಗೆ ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದು ಆಪ್ತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ವಕೀಲರನ್ನ ಎತ್ತಿ ಭಕ್ತರು ಕುಣಿದಾಡಿ ಸಂಭ್ರಮಿಸಿದ್ರು. ಖುಷಿಯಾಗಿದೆ. ಮುರುಗೇಶನ್ ಮೇಲೆ ನಂಬಿಕೆ ಜಾಸ್ತಿ ಆಗಿದೆ. ಸತ್ಯಕ್ಕೆ ಜಯ ಸಿಕ್ಕಿದೆ. ಯಾರ ಬಗ್ಗೆ ಏನೂ ಮಾತಾಡೋದಿಲ್ಲ. ಅವ್ರಿಗೆಲ್ಲರಿಗೂ ಉತ್ತರ ಸಿಕ್ಕಿದೆ. ಮುರುಗೇಶ ಉತ್ತರ ಕೊಟ್ಟಿದ್ದಾನೆ. ಮುರುಘಾಶರಣರೇ ಸ್ವತಃ ತೀರ್ಪಿನ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ನ್ಯಾಯದ ತೀರ್ಪು ಕೊಟ್ಟಂತ ಮುರುಘಾ ಮಠ ಅಂದ್ರೆ ಅಲ್ಲಿ ಕುಂತಿರ್ತಕ್ಕಂಥ ಸ್ವಾಮೀಜಿಗಳು ಅಂತವರಿಗೆ ಇವತ್ತು ಅಗ್ನಿ ಪರೀಕ್ಷೆ ತಂದಿಡ್ತೀವಿ. ಕಲಿಯುಗ ಇವತ್ತು ಬಹಳ ಸಂತೋಷ ಆಗಿದೆ. ಒಂದೇ ಪದ ಏನ್ ಹೇಳ್ಬೇಕಾಗುತ್ತೆ ಅಂದ್ರೆ ನಾವು ಅಧರ್ಮ ಸೋತಿದೆ, ಧರ್ಮ ಗೆದ್ದಿದೆ. ಇನ್ನು ಮುರುಘಶ್ರೀ ನಿರ್ದೋಷಿ ಎಂದು ಕೋರ್ಟ್ ತೀರ್ಪು ಹಿನ್ನೆಲೆ ಮುರುಘಾ ಮಠದ ಕರ್ತೃ ಗದ್ದುಗೆಗೆ ಹರಿಹರ ಪಂಚಮಸಾಲಿ ಮಠದ ವಚನಾನಂದ ಶ್ರೀ, ಹೊಸದುರ್ಗದ ಕುಂಚಿಟಿಗ ಮಠದ ಶಾಂತವೀರ ಶ್ರೀಗಳು ಸೇರಿದಂತೆ ಇತರ ಸ್ವಾಮೀಜಿಗಳು ಪೂಜೆ ಸಲ್ಲಿಸಿ ಬಳಿಕ ದಾವಣಗೆರೆಯ ಶಿವಯೋಗಿ ಆಶ್ರಮಕ್ಕೆ ತೆರಳಿ ಮುರುಘಶ್ರೀ ಭೇಟಿ ಮಾಡಿದ್ರು. ಒಟ್ಟಾರೆ ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧವೆಂದು ಪೋಕ್ಸೋ ಕೇಸ್ ವಿರುದ್ಧ ಹೋರಾಟಕ್ಕಿಳಿದಿದ್ದ ಮುರುಘಶ್ರೀ ನಿರ್ದೋಷಿಯಾಗಿದ್ದಾರೆ. ಹೀಗಾಗಿ ಹಳಿ ತಪ್ಪಿದ ರೈಲಿನಂತಾಗಿದ್ದ ಮಠದ ಭಕ್ತರಲ್ಲಿ ಮತ್ತು ಮುರುಘಶ್ರೀ ಬೆಂಬಲಿಗರಲ್ಲಿ ಸಂಭ್ರಮ ಮನೆ ಮಾಡಿದೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.